ಫ್ರೆಂಡ್ಸ್, ಷೇರು ಮಾರುಕಟ್ಟೆಯಿಂದ ಎಫ್.ಡಿ.ವರೆಗೆ ಭಾರತದಲ್ಲಿನ ಹೆಚ್ಚಿನ ಸಂಖ್ಯೆಯ ಜನರು ವಿವಿಧ ಸ್ಥಳಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಅಪಾಯವನ್ನು ತಪ್ಪಿಸಲು ಬಯಸುವವರು ಸರ್ಕಾರದ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ, ಹೆಚ್ಚಿನ ಜನರು ಪೋಸ್ಟ್ ಆಫೀಸ್, ಸಣ್ಣ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಗಮನ ಹರಿಸುತ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಅಂಚೆ ಕಚೇರಿಯ ಅಂತಹ ಒಂದು ಯೋಜನೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಅಂಚೆ ಕಚೇರಿಯ ಈ ಯೋಜನೆಯಲ್ಲಿ ನೀವು ಒಟ್ಟು ಮೊತ್ತವನ್ನು ಠೇವಣಿ ಮಾಡುವ ಅಗತ್ಯವಿಲ್ಲ. ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಉಳಿತಾಯ ಮಾಡುವ ಮೂಲಕ ಹೂಡಿಕೆ ಮಾಡಬಹುದು. ಈ ಯೋಜನೆಯು ಪೋಸ್ಟ್ ಆಫೀಸಿನ ಮರುಕಳಿಸುವ ಠೇವಣಿಯಾಗಿದೆ. ಇದು ವಾರ್ಷಿಕ ,6.7% ಬಡ್ಡಿಯನ್ನು ನೀಡುತ್ತದೆ. ಈ ಯೋಜನೆಯಡಿ ಹೂಡಿಕೆ ಮಾಡುವ ಮೂಲಕ ಯಾವುದೇ ನಾಗರಿಕರು ಲಾಭ ಗಳಿಸಬಹುದು. ಈ ಮಾಸಿಕ ಹೂಡಿಕೆ ಯೋಜನೆಯು ಅಪಾಯ ಮುಕ್ತವಾಗಿದೆ. ನೀವು ಪೋಸ್ಟ್ ಆಫೀಸ್ ಆರ್.ಡಿಯಲ್ಲಿ ಕನಿಷ್ಠ ₹100ಯೊಂದಿಗೆ ಹೂಡಿಕೆ ಪ್ರಾರಂಭಿಸಬಹುದು, ಆದರೆ ಯಾವುದೇ ಗರಿಷ್ಠ ಮಿತಿ ಇಲ್ಲ. ಆರ್.ಡಿಯಲ್ಲಿ ಅಪ್ರಾಪ್ತರ ಹೆಸರಲ್ಲೂ ಖಾತೆ ತೆರೆಯಬಹುದು. ಆದಾಗ್ಯೂ ಪೋಷಕರು ತಮ್ಮ ಹೆಸರನ್ನು ದಾಖಲೆಯೊಂದಿಗೆ ನೀಡುವುದು ಅವಶ್ಯಕ. ನೀವು ಪ್ರತಿ ತಿಂಗಳು ₹7,000ಗಳನ್ನು ಪೋಸ್ಟ್ ಆಫೀಸ್ ಆರ್.ಡಿಯಲ್ಲಿ ಹೂಡಿಕೆ ಮಾಡಿದರೆ 5 ವರ್ಷಗಳಲ್ಲಿ ಒಟ್ಟು ₹4,20,000ಗಳನ್ನು ಹೂಡಿಕೆ ಮಾಡಲಾಗುತ್ತದೆ. 5 ವರ್ಷಗಳ ನಂತರ ಮುಕ್ತಾಯವು ಪೂರ್ಣಗೊಂಡಾಗ ನೀವು ₹79,564 ಬಡ್ಡಿಯನ್ನು ಪಡೆಯುತ್ತೀರಿ. ನೀವು ₹5,000 ಆರ್.ಡಿ ಮಾಡಿದರೆ 1 ವರ್ಷದಲ್ಲಿ ಒಟ್ಟು ₹60,000ಗಳನ್ನು ಠೇವಣಿ ಮಾಡಲಾಗುತ್ತದೆ ಮತ್ತು 5 ವರ್ಷಗಳಲ್ಲಿ ಒಟ್ಟು ₹3 ಲಕ್ಷ. ಅಂತಹ ಪರಿಸ್ಥಿತಿಯಲ್ಲಿ ನೀವು 5 ವರ್ಷಗಳ ನಂತರ ,6.7% ದರದಲ್ಲಿ ₹56,830 ಬಡ್ಡಿಯನ್ನು ಪಡೆಯುತ್ತೀರಿ ಮತ್ತು ಮೆಚ್ಯೂರಿಟಿಯಲ್ಲಿ ಒಟ್ಟು ₹3,56,830 ಸ್ವೀಕರಿಸುತ್ತೀರಿ. ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಯಡಿ ಸರ್ಕಾರವು ಪ್ರತಿ 3 ತಿಂಗಳಿಗೊಮ್ಮೆ ಬದಲಾವಣೆಗಳನ್ನು ಮಾಡುತ್ತದೆ. ಪೋಸ್ಟ್ ಆಫೀಸ್ ಆರ್.ಡಿ ಯೋಜನೆಯಲ್ಲಿ ನಡೆದ ಬಡ್ಡಿಯ ಮೇಲೆ TDS ಕಡಿತಗೊಳಿಸಲಾಗುತ್ತದೆ. ITR ಅನ್ನು ಕ್ಲೈಮ್ ಮಾಡಿದ ನಂತರ ಆದಾಯದ ಪ್ರಕಾರ ಮರುಪಾವತಿ ಮಾಡಲಾಗುತ್ತದೆ. ಆರ್.ಡಿಯಲ್ಲಿ ಪಡೆದ ಬಡ್ಡಿಯ ಮೇಲೆ ಪ್ರತಿ 10% TDS ಅನ್ವಯಿಸುತ್ತದೆ. ಆರ್.ಡಿಯಲ್ಲಿ ಪಡೆದ ಬಡ್ಡಿಯು ₹10,000ಕ್ಕಿಂತ ಹೆಚ್ಚಿದ್ದರೆ ನಂತರ TDS ಕಡಿತಗೊಳಿಸಲಾಗುತ್ತದೆ. ಫ್ರೆಂಡ್ಸ್, ಈ ಅಂಚೆ ಕಚೇರಿಯ ಈ ಯೋಜನೆಯು ತುಂಬ ಲಾಭಕರವಾಗಿದೆ ಮತ್ತು ಈಸಿಯಾದ ಮೆಥಡ್ ಆಗಿದೆ ಎಂದು ಹೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಸಿ ಯು.